ಪುರುಷರ ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬೀಳಬಾರದು. ಹಲ್ಲಿಗಳು ಮೈಮೇಲೆ ಬೀಳುವುದನ್ನು ಕೆಲವರು ಶುಭವೆಂದು ಹೇಳಿದರೆ ಇನ್ನೂ ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ. ದೇಹದ ವಿವಿಧ ಭಾಗಗಳಲ್ಲಿ ಹಲ್ಲಿಗಳು ಬಿದ್ದರೆ ಎಲ್ಲವೂ ಶುಭವಲ್ಲ, ಎಲ್ಲವೂ ಅಶುಭವಲ್ಲ. ಪುರುಷರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಶುಭ, ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಅಶುಭ ನೀವೇ ನೋಡಿ. ಮೈಮೇಲೆ ಹಲ್ಲಿಗಳು ಬಿದ್ದರೆ ಏನರ್ಥ? ಸಾಮಾನ್ಯವಾಗಿ ಎಲ್ಲರೂ ಹಲ್ಲಿಗಳನ್ನು ನೋಡಿರುತ್ತಾರೆ. ಯಾಕೆಂದರೆ ಹಲ್ಲಿಗಳು ಸರ್ವೇ ಸಾಮಾನ್ಯವಾಗಿರುತ್ತದೆ. ಅದರಲ್ಲೂ ಬೇಸಿಗೆ ಕಾಲ ಬಂತೆಂದರೆ ಹಲ್ಲಿಗಳ ಕಾಟ ಹೆಚ್ಚಾಗುವುದು. ಹಲ್ಲಿಗಳನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತದೆ. ಅನೇಕ ಮನೆಗಳಲ್ಲಿ ಅವುಗಳ ಮೇಲೆ ಸಿಂಧೂರವನ್ನು ಸಿಂಪಡಿಸಿ ಪೂಜಿಸುತ್ತಾರೆ. ಆದರೆ ಹಲ್ಲಿಗಳು ಅನೇಕ ಅಶುಭ ಸೂಚನೆಗಳನ್ನು ನೀಡುತ್ತವೆ. ಅವುಗಳು ನಿಮ್ಮ ಮೇಲೆ ಬಿದ್ದಾಗ ಪ್ರಭಾವವು ಅರಿವಿಗೆ ಬರುವುದಿಲ್ಲ. ಹಲ್ಲಿಗಳು ದೇಹದ ಮೇಲೆ ಬಿದ್ದರೆ ಏನಾಗುತ್ತದೆ ಎಂಬುದನ್ನು ನೋಡೋಣ. ಹಲ್ಲಿ ಎಡಗೈ ಮೇಲೆ ಬಿದ್ದರೆ ನಿಮಗೆ ಕೆಟ್ಟ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಒಬ್ಬರ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ಐಶ್ವರ್ಯ ಮತ್ತು ಐಷಾರಾಮಿ ಜೀವನವನ್ನು ಕಳೆದುಕೊಳ್ಳುತ್ತಾನೆ ಎಂದರ್ಥ. ಅಂದರೆ ಶ್ರೀಮಂತರ ತಲೆಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿ ತನ್ನ ಸಂಪತ್ತನ್ನು ಕಳೆದುಕೊಳ್ಳಬಹುದು. ಆರೋಗ್ಯವಂತ ಹಾಗೂ ಶ್ರೀಮಂತ ವ್ಯಕ್ತಿಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ತುಂಬ ತೊಂದರೆ ಅನುಭವಿಸುತ್ತಾನೆ ಮತ್ತು ಅವನು ಸಾಯುವ ಸಾಧ್ಯತೆ ಹಾಗೂ ಅನಾರೋಗ್ಯಯುತನಾದ ಅಥವಾ ಬಡವನ ಮೇಲೆ ಹಲ್ಲಿ ಬಿದ್ದರೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಬಲಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಆಯಸ್ಸು ಹೆಚ್ಚಾಗುತ್ತದೆ. ಎಡಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಗೆ ಅದೃಷ್ಟ. ಹಲ್ಲಿ ತುಟಿಗಳ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಎಂದರ್ಥ. ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೆ ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾನೆ ಮತ್ತು ತನ್ನ ಶತ್ರುಗಳನ್ನು ಸೋಲಿಸುತ್ತಾನೆ. ಹಲ್ಲಿ ಎರಡು ಮೊಣಕಾಲುಗಳ ನಡುವೆ ಬಿದ್ದರೆ ವ್ಯಕ್ತಿಯು ವಾಹನವನ್ನು ಖರೀದಿಸುತ್ತಾನೆ. ಕಾಲುಗಳ ನಡುವೆ ಹಲ್ಲಿ ಬಿದ್ದರೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಮನುಷ್ಯನ ಮುಖದ ಮೇಲೆ ಹಲ್ಲಿ ಬಿದ್ದರೆ ಉತ್ತಮ ಆರ್ಥಿಕ ಲಾಭ. ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಶುಭ ಶಕುನ. ಹಲ್ಲಿ ಬಲಗಣ್ಣಿನ ಮೇಲೆ ಬಿದ್ದರೆ ನಷ್ಟ. ಹಲ್ಲಿ ಹಣೆಯ ಮೇಲೆ ಬಿದ್ದರೆ ಹಾನಿಯಾಗುತ್ತದೆ. ಹಲ್ಲಿ ಬಾಯಿಯ ಮೇಲೆ ಬಿದ್ದರೆ ಅದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸೂಚಿಸುತ್ತದೆ. ನಿಮ್ಮ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ. ಹಲ್ಲಿ ವ್ಯಕ್ತಿಯ ಕಾಲ್ಬೆರಳುಗಳ ಮೇಲೆ ಬಿದ್ದರೆ ಅದು ಅನಾರೋಗ್ಯದ ಸಂಕೇತವಾಗಿದೆ. ಹಲ್ಲಿ ಮೀಸೆಯ ಮೇಲೆ ಬೀಳುವುದು ಅಡೆತಡೆಗಳನ್ನು ಸೂಚಿಸುತ್ತದೆ. ಎಡಗೈ ಉಗುರಿನ ಮೇಲೆ ಹಲ್ಲಿ ಬಿದ್ದರೆ ಧನ ವೃದ್ಧಿಯಾಗುತ್ತದೆ. ಬಲಗೈ ಉಗುರಿನ ಮೇಲೆ ಬಿದ್ದರೆ ಅನವಶ್ಯಕ ಖರ್ಚು. ಮಹಿಳೆಯರ ಮೇಲೆ ಹಲ್ಲಿ ಬಿದ್ದರೆ ಅದರ ಅರ್ಥವೇನು? ಮಹಿಳೆಯರ ತುಟಿಗಳ ಮೇಲೆ ಹಲ್ಲಿ ಬಿದ್ದರೆ ಅದು ವಿವಾದವನ್ನು ಸೂಚಿಸುತ್ತದೆ. ನಿಮ್ಮ ಬೆನ್ನ ಮೇಲೆ ಹಲ್ಲಿ ಬಿದ್ದರೆ ಸಾವಿನ ಸುದ್ದಿ ಬರುತ್ತದೆ ಎಂದರ್ಥ. ಅದು ತುಟಿಗಳ ಕೆಳಗೆ ಬಿದ್ದರೆ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಲಾಗುವುದು ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಸಂಗಾತಿಯಿಂದ ನೀವು ಸಾಕಷ್ಟು ಪ್ರೀತಿಯನ್ನು ಪಡೆಯುತ್ತೀರಿ ಎಂದರ್ಥ. ಮಹಿಳೆಯರ ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಹೆಚ್ಚಿದ ಮಾನಸಿಕ ಚಿಂತೆ ಮತ್ತು ಆತಂಕವನ್ನು ಸೂಚಿಸುತ್ತದೆ. ಭುಜದ ಮೇಲೆ ಹಲ್ಲಿ ಬಿದ್ದರೆ ಆಭರಣ ಸಿಗುತ್ತದೆ. ಕಾಲ್ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ಗಂಡು ಮಗು ಹುಟ್ಟುತ್ತದೆ. ಬಲಕೈ ಮೇಲೆ ಹಲ್ಲಿ ಬಿದ್ದರೆ ಆರ್ಥಿಕ ಲಾಭ. ಹೆಚ್ಚಿನವರಿಗೆ ಈ ಮೇಲೆ ಹೇಳಲಾದ ಅನುಭವಗಳು ಆಗಿರುತ್ತದೆ. ಹಲ್ಲಿಗಳು ದೇಹದ ಕೆಲವೊಂದು ಭಾಗಗಳ ಮೇಲೆ ಬಿದ್ದರೆ ಅದು ಅಶುಭ ಸೂಚನೆಯಾಗಿದೆ. ಹಲ್ಲಿಗಳು ಮೈಮೇಲೆ ಬಿದ್ದಾಗ ಅದು ಶುಭವೋ ಅಥವಾ ಅಶುಭವೋ ಮೊದಲು ಸ್ನಾನ ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.